ಮನೆಯ ಬೆಳಕಾದ ಪರಿಪೂರ್ಣ ಗೃಹಿಣಿ. ಒಂದು ಚಿಕ್ಕ ಊರಲ್ಲಿ ರಾಮ ಎಂಬ ಸರಕಾರಿ ನೌಕರ ತನ್ನ ಕುಟುಂಬದ ಜೊತೆ ವಾಸಿಸುತ್ತಿದ್ದ. ಅವನ ಹೆಂಡತಿ ಸವಿತಾ, ಇಬ್ಬರು ಮಕ್ಕಳು ದೀಪಾ ಮತ್ತು ಕಾರ್ತಿಕ್. ಮನೆ ದೊಡ್ಡದಾಗಿರಲಿಲ್ಲ, ಹಣವೂ ತುಂಬ ಇರಲಿಲ್ಲ. ಆದರೆ ಆ ಮನೆಯಲ್ಲಿದ್ದ ಸಂತೋಷ, ಶಾಂತಿ ಮತ್ತು ಪ್ರೀತಿ ಮಾತ್ರ ಎಲ್ಲರಿಗೂ ಮಾದರಿಯಾಗಿತ್ತು. ಊರಿನವರು ಸದಾ ಹೇಳುತ್ತಿದ್ದರು, ಸವಿತಾ ಇರುವ ಮನೆ ದೇವಾಲಯದಂತಿದೆ. ಸವಿತಾ ತುಂಬ ಸರಳ ಮಹಿಳೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಸ್ವಚ್ಛ ಮಾಡುತ್ತಿದ್ದಳು, ದೇವರಿಗೆ ದೀಪ ಹಚ್ಚಿ ಮಕ್ಕಳಿಗೆ ಟಿಫಿನ್ ಮಾಡುತ್ತಿದ್ದಳು, ಗಂಡನ ಬಟ್ಟೆ ಸಿದ್ಧಪಡಿಸುತ್ತಿದ್ದಳು. ಆದರೆ ಅವಳ ವಿಶೇಷತೆ ಅಡುಗೆ ಮಾಡುವುದು ಅಥವಾ ಮನೆ ಕೆಲಸ ಮಾಡುವುದಲ್ಲ. ಅವಳ ದೊಡ್ಡ ಗುಣ ಮನೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು. ಒಂದು ದಿನ ರಾಮ ಕಚೇರಿಯಿಂದ ಬೇಸರದಿಂದ ಮನೆಗೆ ಬಂದ. ಕಚೇರಿಯಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಅವನ ಮುಖ ನೋಡಿದ ಕ್ಷಣವೇ ಸವಿತಾಗೆ ಏನೋ ತೊಂದರೆ ಇದೆ ಎಂದು ಅರ್ಥವಾಯಿತು. ಏನಾಯಿತು ಎಂದು ಕೇಳಲಿಲ್ಲ. ಅವಳು ಮೌನವಾಗಿ ಗಂಡನಿಗೆ ಚಹಾ ಕೊಟ್ಟು ಅವರಿಗೆ ಇಷ್ಟವಾದ ತಿಂಡಿ ಮಾಡಿಕೊಟ್ಟಳು. ಮಕ್ಕಳಿಗೆ ನಿಧಾನವಾಗಿ ಮಾತನಾಡಲು ಹೇಳಿದಳು. ಸ್ವಲ್ಪ ಸಮಯದ ನಂತರ ರಾಮ ತಾನೇ ಹೇಳಿದ, ಇವತ್ತು ಕಚೇರಿಯಲ್ಲಿ ತುಂಬ ಅವಮಾನ ಆಯಿತು. ಸವಿತಾ ನಗುತ್ತಾ ಹೇಳಿದಳು, ಹೊರಗಿನ ಜನ ನಿಮ್ಮ ಕೆಲಸವನ್ನು ತೀರ್ಮಾನಿಸಬಹುದು, ಆದರೆ ನಿಮ್ಮ ಮೌಲ್ಯವನ್ನು ತೀರ್ಮಾನಿಸಲು ಅವರಿಗೆ ಆಗಲ್ಲ. ಆ ಒಂದು ಮಾತು ರಾಮನಿಗೆ ಹೊಸ ಧೈರ್ಯ ಕೊಟ್ಟಿತು. ಆ ದಿನದಿಂದ ಅವನು ಇನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡತೊಡಗಿದ. ಸವಿತಾ ಮಕ್ಕಳ ಮೇಲೂ ತುಂಬ ಪ್ರೀತಿ ಇಟ್ಟಿದ್ದಳು, ಆದರೆ ಅತಿಯಾದ ಮುದ್ದು ಮಾಡುತ್ತಿರಲಿಲ್ಲ. ಒಂದು ದಿನ ಕಾರ್ತಿಕ್ ಶಾಲೆಯಲ್ಲಿ ಕಡಿಮೆ ಅಂಕ ಸಿಕ್ಕಿತು. ಅವನು ಭಯದಿಂದ ಮನೆಗೆ ಬಂದ. ಅಮ್ಮ ಬೈತಾಳೆ ಎಂದುಕೊಂಡ. ಆದರೆ ಸವಿತಾ ಅವನನ್ನು ಕೇಳಿದಳು, ನೀನು ಪ್ರಯತ್ನ ಮಾಡಿದ್ದೀಯಾ? ಕಾರ್ತಿಕ್ ತಲೆ ತಗ್ಗಿಸಿ, ಸ್ವಲ್ಪ ಆಟದಲ್ಲಿ ಸಮಯ ಹೋಯ್ತು ಅಮ್ಮ. ಸವಿತಾ ಕೋಪ ಪಡಲಿಲ್ಲ. ಸೋಲು ತಪ್ಪಲ್ಲ ಮಗ, ಪ್ರಯತ್ನ ಬಿಟ್ಟರೆ ಮಾತ್ರ ತಪ್ಪು. ಆ ಮಾತು ಕಾರ್ತಿಕ್ ಜೀವನವನ್ನೇ ಬದಲಿಸಿತು. ಸವಿತಾ ಮನೆಯ ಖರ್ಚನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದಳು. ರಾಮನಿಗೆ ಸಂಬಳ ಕಡಿಮೆ ಇದ್ದರೂ ಯಾರ ಮುಂದೆ ಕೈ ಚಾಚುತ್ತಿರಲಿಲ್ಲ. ಒಮ್ಮೆ ರಾಮ ಕೇಳಿದ, ನೀನು ಹೇಗೆ ಇಷ್ಟು ಚೆನ್ನಾಗಿ ಮನೆ ನಡೆಸುತ್ತೀಯಾ? ಸವಿತಾ ನಗುತ್ತಾ ಹೇಳಿದಳು, ಹಣ ಕಡಿಮೆ ಇದ್ದರೆ ಸಮಸ್ಯೆ ಇಲ್ಲ, ಮನಸ್ಸು ಕಡಿಮೆ ಇದ್ದರೆ ಮಾತ್ರ ಸಮಸ್ಯೆ. ಒಂದು ವರ್ಷ ಊರಲ್ಲಿ ಭಾರೀ ಮಳೆ ಆಯಿತು. ಹಲವರ ಮನೆಗಳಿಗೆ ನೀರು ನುಗ್ಗಿತು. ಊರಿನ ಜನ ಸಂಕಷ್ಟದಲ್ಲಿದ್ದರು. ಸವಿತಾ ಮನೆಯಲ್ಲಿದ್ದ ಅಕ್ಕಿ, ಬೇಳೆ, ಹಳೆಯ ಬಟ್ಟೆಗಳನ್ನು ಸೇರಿಸಿ ನೆರೆಯವರಿಗೆ ಸಹಾಯ ಮಾಡತೊಡಗಿದಳು. ರಾಮ ಕೇಳಿದ, ನಮಗೆ ಸಾಕಾಗುತ್ತದೋ ಇಲ್ಲವೋ ಗೊತ್ತಿಲ್ಲ, ನೀನು ಯಾಕೆ ಅವರಿಗೆ ಕೊಡ್ತೀಯಾ? ಅವಳು ಹೇಳಿದಳು, ನಮ್ಮ ಮನೆ ಮಾತ್ರ ಸುಖವಾಗಿದ್ದರೆ ಅದು ಸಂತೋಷ ಅಲ್ಲ. ನಮ್ಮ ಸುತ್ತಲಿನ ಜನ ಸುಖವಾಗಿದ್ದಾಗ ಮಾತ್ರ ಮನೆಯಲ್ಲೂ ಶಾಂತಿ ಇರುತ್ತದೆ. ಆ ದಿನ ಊರಿನ ಎಲ್ಲರೂ ಅವಳನ್ನು ಗೌರವದಿಂದ ನೋಡಿದರು. ಕಾಲ ಕಳೆಯಿತು. ದೀಪಾ ದೊಡ್ಡ ವೈದ್ಯೆಯಾಗಿದ್ದಳು. ಕಾರ್ತಿಕ್ ಇಂಜಿನಿಯರ್ ಆದ. ಇಬ್ಬರೂ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋದರು. ಒಂದು ದಿನ ದೀಪಾ ತನ್ನ ಸ್ನೇಹಿತೆಗೆ ಹೇಳಿದಳು, ನಮ್ಮ ಅಮ್ಮ ದೊಡ್ಡ ಪದವಿ ಓದಿಲ್ಲ, ಆದರೆ ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಕಲಿಸಿದ್ದಾಳೆ. ಕಾರ್ತಿಕ್ ಕೂಡ ಹೇಳಿದ, ನಮ್ಮ ಮನೆಯ ನಿಜವಾದ ಹೀರೋ ನಮ್ಮ ಅಮ್ಮ. ಕೆಲ ವರ್ಷಗಳ ನಂತರ ರಾಮ ನಿವೃತ್ತನಾದ. ಒಂದು ಸಂಜೆ ಮನೆಯ ಹೊರಗೆ ಕೂತು ಸವಿತಾಳನ್ನ ನೋಡು ಹೇಳಿದ, ನನ್ನ ಜೀವನದ ದೊಡ್ಡ ಅದೃಷ್ಟ ನೀನು. ಸವಿತಾ ನಗುತ್ತಾ ಹೇಳಿದಳು, ಒಬ್ಬ ಗೃಹಿಣಿ ಮನೆ ನೋಡಿಕೊಳ್ಳುವುದಷ್ಟೇ ಅಲ್ಲ, ಮನಸ್ಸುಗಳನ್ನು ಕೂಡ ಸೇರಿಸಬೇಕು. ಆ ಮಾತು ಕೇಳಿ ರಾಮ ಕಣ್ಣಲ್ಲಿ ನೀರು ತುಂಬಿತು. ಆ ಮನೆಯಲ್ಲೇನೂ ಐಶ್ವರ್ಯ ಇರಲಿಲ್ಲ, ದೊಡ್ಡ ಕಾರು ಇರಲಿಲ್ಲ, ದೊಡ್ಡ ಬಂಗಲೆ ಇರಲಿಲ್ಲ. ಆದರೆ ಆ ಮನೆಯಲ್ಲಿ ಇದ್ದದ್ದು ಪ್ರೀತಿ, ಗೌರವ, ಸಹನೆ, ಅರ್ಥ ಮಾಡಿಕೊಳ್ಳುವ ಮನಸ್ಸು. ಒಬ್ಬಳ ನಿಸ್ವಾರ್ಥ ಸೇವೆ ಆ ಮನೆಯ ನಿಜವಾದ ಶಕ್ತಿ. ಸವಿತಾ ಯಾಕೆಂದರೆ ಒಬ್ಬ ಪರಿಪೂರ್ಣ ಗೃಹಿಣಿ ಮನೆ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಮನೆಯ ಬದುಕನ್ನೇ ಸುಂದರವಾಗಿಸುತ್ತಾಳೆ.